ರಣರಂಗದಲ್ಲೂ ಪಾಕಿಸ್ತಾನ ನರೆಬುದ್ಧಿಯನ್ನ ತೋರಿಸಿದೆ. ಲಾಹೋರ್ನಿಂದ ಡ್ರೋನ್ ದಾಳಿ ಮಾಡಿದ್ದ ಪಾಕ್ ಬಳಿಕ ನಾಗರಿಕ ವಿಮಾನಗಳಿಗೆ ಏರ್ ಸ್ಪೇಸ್ ಓಪನ್ ಮಾಡಿ ಕುತಂತ್ರಿ ಬುದ್ಧಿಯನ್ನ ತೋರಿಸಿದೆ. ಪಾಕಿಸ್ತಾನ ಈ ಮೋಸದ ಆಟವನ್ನ ಭಾರತೀಯ ಸೇನೆ ಈಗ ಬಯಲಿಗೆಳೆದಿದೆ. ಲಾಹೋರ್ ಬಳಿ ಪಾಕಿಸ್ತಾನ ಡ್ರೋನ್ ದಾಳಿಯನ್ನ ಮಾಡುತ್ತೆ. ಬಳಿಕ ನಾಗರಿಕ ವಿಮಾನಗಳನ್ನ ಹಾರಾಡೋದಕ್ಕೆ ಬಿಡುತ್ತೆ. ಅಂತಾರಾಷ್ಟ್ರೀಯ ಪ್ರಯಾಣಿಕರಿರುವಂತಹ ವಿಮಾನವನ್ನ ಹಾರಾಡಲು ಕೂಡ ಬಿಡುತ್ತೆ. ಎಕೆ ಭಾರತಿಯವರು ಏರ್ ಮಾರ್ಷಲ್ ಅದನ್ನ ವಿವರಿಸಿದ್ದಾರೆ ಯಾವ ರೀತಿಯಾಗಿ ಅಂತ. Bring out another aspect. What we found was that while the drone attacks were being launched from somewhere close to Lahore, enemy had allowed his civilian aircraft to also continue to fly out of Lahore. Not only his own aircraft, but international passenger aircraft, which is quite insensitive, and we had to exercise extreme caution, even at the cost of some tactical disadvantage, to ensure that there is no damage to any of the civilian aircraft. ಒಂದು ಕಾಲ ಇತ್ತು ಭಾರತೀಯ ಸೇನೆಗೆ ಹೆಚ್ಚಿನ ಅಧಿಕಾರ ಇರಲಿಲ್ಲ. ಆದ್ರೆ ಈಗ ಪಾಕಿಸ್ತಾನ ಒಂದು ಗುಂಡು ಹಾರಿಸಿದ್ರೆ ಭಾರತ 10 ಗುಂಡು ಹಾರಿಸುತ್ತೆ. ಆ ಸಂಖ್ಯೆಯನ್ನ ಮತ್ತಷ್ಟು ಹೆಚ್ಚಿಸಿಕೊಳ್ಳಿ ಅಂತ ಮೋದಿ ಸೇನೆಗೆ ಹೇಳಿದ್ದಾರೆ. ಅವರು ಗುಂಡು ಹಾರಿಸಿದ್ರೆ ಬೆಂಕಿಯುಂಡೆ ಎಸೀರಿ. ಸೇನೆಗೆ ಮತ್ತಷ್ಟು ಅಧಿಕಾರ ಕೊಟ್ಟ ಪ್ರಧಾನಿ ಮೋದಿ. ಪಾಕಿಸ್ತಾನ ಸದಾ ಖ್ಯಾತೆ ತೆಗೆಯುವ ದೇಶ. ಆದ್ದರಿಂದ ಭಾರತೀಯ ಸೇನೆಗೆ ಪ್ರಧಾನಿ ಮೋದಿ ಮತ್ತಷ್ಟು ಅಧಿಕಾರ ನೀಡಿದ್ದಾರೆ. ಅವರು ಗುಂಡು ಹಾರಿಸಿದರೆ ನೀವು ಬೆಂಕಿಯುಂಡೆ ಎಸೀರಿ. ಉಗ್ರ ನೆಲೆಗಳಿಗೆ ಮತ್ತಷ್ಟು ಜೋರಾಗಿ ಹೊಡೀರಿ. ಭಯೋತ್ಪಾದಕರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳಿ ಅಂತ ಖಡಕ್ ಸಂದೇಶ ರವಾನಿಸಿದ್ದಾರೆ. ಅಮೆರಿಕ ಮೂಲಕ ಪಾಕಿಸ್ತಾನಕ್ಕೆ ಸಂದೇಶ. ಪದೇ ಪದೇ ಪಾಕಿಸ್ತಾನ ನಮ್ಮನ್ನ ಕೆಣಕುತ್ತಿದೆ. ಮತ್ತೊಂದು ಬಾರಿ ನಮ್ಮ ಮೇಲೆ ದಾಳಿ ಮಾಡಿದರೆ ಆ ದೇಶ ಸರ್ವನಾಶವಾಗುತ್ತೆ. ನಮ್ಮ ಪ್ರತಿಕ್ರಿಯೆ ಇನ್ನಷ್ಟು ಭಯಂಕರವಾಗಿರುತ್ತೆ ಅಂತ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಮೂಲಕ ಪಾಪಿ ಪಾಕಿಸ್ತಾನಕ್ಕೆ ಮೋದಿ ಅವರು ಎಚ್ಚರಿಕೆ ನೀಡಿದ್ದಾರೆ. ಕಾಶ್ಮೀರದ ಬಗ್ಗೆ ದೊಡ್ಡಣ್ಣನ ವಕಾಲತ್ತು ಬೇಕಿಲ್ಲ. ಶಿಮ್ಲಾ ಒಪ್ಪಂದ ನಡೆದಾಗ ಕಾಶ್ಮೀರ ಸಮಸ್ಯೆ ಭಾರತ ಪಾಕಿಸ್ತಾನದ ಮಧ್ಯೆ ಮಾತ್ರ ಇರಬೇಕು, ಬೇರೆ ದೇಶ ಮೂಗು ತೂರಿಸಬಾರದು ಅಂತ ಸಹಿ ಹಾಕಲಾಗಿತ್ತು. ಆ ಮಾತನ್ನ ಮೋದಿ ಪುನರುಚ್ಚರಿಸಿದ್ದಾರೆ. ಕಾಶ್ಮೀರ ವಿಚಾರದಲ್ಲಿ ನಮ್ಮ ನಿಲುವು ಸ್ಪಷ್ಟವಾಗಿದೆ. ಪಾಕಿಸ್ತಾನ ಜೊತೆ ಪಿಒಕೆ ಉಗ್ರವಾದ ಬಿಟ್ಟು ಬೇರೆ ವಿಷಯವೇ ಇಲ್ಲ ಅಂತ ಮೋದಿ ಹೇಳಿದಾರಂತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಣರಂಗದಲ್ಲೂ ಪಾಕಿಸ್ತಾನ ನರೆಬುದ್ಧಿಯನ್ನ ತೋರಿಸಿದೆ. ಲಾಹೋರ್ನಿಂದ ಡ್ರೋನ್ ದಾಳಿ ಮಾಡಿದ್ದ ಪಾಕ್ ಬಳಿಕ ನಾಗರಿಕ ವಿಮಾನಗಳಿಗೆ ಏರ್ ಸ್ಪೇಸ್ ಓಪನ್ ಮಾಡಿ ಕುತಂತ್ರಿ ಬುದ್ಧಿಯನ್ನ ತೋರಿಸಿದೆ. ಪಾಕಿಸ್ತಾನ ಈ ಮೋಸದ ಆಟವನ್ನ ಭಾರತೀಯ ಸೇನೆ ಈಗ ಬಯಲಿಗೆಳೆದಿದೆ. ಲಾಹೋರ್ ಬಳಿ ಪಾಕಿಸ್ತಾನ ಡ್ರೋನ್ ದಾಳಿಯನ್ನ ಮಾಡುತ್ತೆ. ಬಳಿಕ ನಾಗರಿಕ ವಿಮಾನಗಳನ್ನ ಹಾರಾಡೋದಕ್ಕೆ ಬಿಡುತ್ತೆ. ಅಂತಾರಾಷ್ಟ್ರೀಯ ಪ್ರಯಾಣಿಕರಿರುವಂತಹ ವಿಮಾನವನ್ನ ಹಾರಾಡಲು ಕೂಡ ಬಿಡುತ್ತೆ. ಎಕೆ ಭಾರತಿಯವರು ಏರ್ ಮಾರ್ಷಲ್ ಅದನ್ನ ವಿವರಿಸಿದ್ದಾರೆ ಯಾವ ರೀತಿಯಾಗಿ ಅಂತ. Bring out another aspect. What we found was that while the drone attacks were being launched from somewhere close to Lahore, enemy had allowed his civilian aircraft to also continue to fly out of Lahore. Not only his own aircraft, but international passenger aircraft, which is quite insensitive, and we had to exercise extreme caution, even at the cost of some tactical disadvantage, to ensure that there is no damage to any of the civilian aircraft. ಒಂದು ಕಾಲ ಇತ್ತು ಭಾರತೀಯ ಸೇನೆಗೆ ಹೆಚ್ಚಿನ ಅಧಿಕಾರ ಇರಲಿಲ್ಲ. ಆದ್ರೆ ಈಗ ಪಾಕಿಸ್ತಾನ ಒಂದು ಗುಂಡು ಹಾರಿಸಿದ್ರೆ ಭಾರತ 10 ಗುಂಡು ಹಾರಿಸುತ್ತೆ. ಆ ಸಂಖ್ಯೆಯನ್ನ ಮತ್ತಷ್ಟು ಹೆಚ್ಚಿಸಿಕೊಳ್ಳಿ ಅಂತ ಮೋದಿ ಸೇನೆಗೆ ಹೇಳಿದ್ದಾರೆ.
ಅವರು ಗುಂಡು ಹಾರಿಸಿದ್ರೆ ಬೆಂಕಿಯುಂಡೆ ಎಸೀರಿ. ಸೇನೆಗೆ ಮತ್ತಷ್ಟು ಅಧಿಕಾರ ಕೊಟ್ಟ ಪ್ರಧಾನಿ ಮೋದಿ. ಪಾಕಿಸ್ತಾನ್ ಸದಾ ಕ್ಯಾತೆ ತೆಗೆಯುವ ದೇಶ. ಆದ್ದರಿಂದ ಭಾರತೀಯ ಸೇನೆಗೆ ಪ್ರಧಾನಿ ಮೋದಿ ಮತ್ತಷ್ಟು ಅಧಿಕಾರ ನೀಡಿದ್ದಾರೆ. ಅವರು ಗುಂಡು ಹಾರಿಸಿದರೆ ನೀವು ಬೆಂಕಿಯುಂಡೆ ಎಸೀರಿ. ಉಗ್ರ ನೆಲೆಗಳಿಗೆ ಮತ್ತಷ್ಟು ಜೋರಾಗಿ ಹೊಡೀರಿ. ಭಯೋತ್ಪಾದಕರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳಿ ಅಂತ ಖಡಕ್ ಸಂದೇಶ ರವಾನಿಸಿದ್ದಾರೆ. ಅಮೆರಿಕ ಮೂಲಕ ಪಾಕಿಸ್ತಾನಕ್ಕೆ ಸಂದೇಶ. ಪದೇ ಪದೇ ಪಾಕಿಸ್ತಾನ್ ನಮ್ಮನ್ನ ಕೆಣಕುತ್ತಿದೆ. ಮತ್ತೊಂದು ಬಾರಿ ನಮ್ಮ ಮೇಲೆ ದಾಳಿ ಮಾಡಿದ್ರೆ ಆ ದೇಶ ಸರ್ವನಾಶವಾಗುತ್ತೆ. ನಮ್ಮ ಪ್ರತಿಕ್ರಿಯೆ ಇನ್ನಷ್ಟು ಭಯಂಕರವಾಗಿರುತ್ತೆ ಅಂತ ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಮೂಲಕ ಪಾಪಿ ಪಾಕಿಸ್ತಾನಕ್ಕೆ ಮೋದಿ ಅವರು ಎಚ್ಚರಿಕೆ ನೀಡಿದ್ದಾರೆ. ಕಾಶ್ಮೀರದ ಬಗ್ಗೆ ದೊಡ್ಡ ನನ್ನ ವಕಾಲತ್ತು ಬೇಕಿಲ್ಲ. ಶಿಮ್ಲಾ ಒಪ್ಪಂದ ನಡೆದಾಗ ಕಾಶ್ಮೀರ ಸಮಸ್ಯೆ ಭಾರತ ಪಾಕಿಸ್ತಾನದ ಮಧ್ಯೆ ಮಾತ್ರ ಇರಬೇಕು. ಬೇರೆ ದೇಶ ಮೂಗು ತೂರಿಸಬಾರದು ಅಂತ ಸಹಿ ಹಾಕಲಾಗಿತ್ತು. ಆ ಮಾತನ್ನ ಮೋದಿ ಪುನರುಚ್ಚರಿಸಿದ್ದಾರೆ. ಕಾಶ್ಮೀರ ವಿಚಾರದಲ್ಲಿ ನಮ್ಮ ನಿಲುವು ಸ್ಪಷ್ಟವಾಗಿದೆ. ಪಾಕಿಸ್ತಾನ ಜೊತೆ POK ಉಗ್ರವಾದ ಬಿಟ್ಟು ಬೇರೆ ವಿಷಯವೇ ಇಲ್ಲ ಅಂತ ಮೋದಿ ಹೇಳಿದಾರಂತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಣರಂಗದಲ್ಲೂ ಪಾಕಿಸ್ತಾನ ನರೆಬುದ್ಧಿಯನ್ನ ತೋರಿಸಿದೆ. ಲಾಹೋರ್ನಿಂದ ಡ್ರೋನ್ ದಾಳಿ ಮಾಡಿದ್ದ ಪಾಕ್ ಬಳಿಕ ನಾಗರಿಕ ವಿಮಾನಗಳಿಗೆ ಏರ್ ಸ್ಪೇಸ್ ಓಪನ್ ಮಾಡಿ ಕುತಂತ್ರಿ ಬುದ್ಧಿಯನ್ನ ತೋರಿಸಿದೆ. ಪಾಕಿಸ್ತಾನ ಈ ಮೋಸದ ಆಟವನ್ನ ಭಾರತೀಯ ಸೇನೆ ಈಗ ಬಯಲಿಗೆಳೆದಿದೆ. ಲಾಹೋರ್ ಬಳಿ ಪಾಕಿಸ್ತಾನ ಡ್ರೋನ್ ದಾಳಿಯನ್ನ ಮಾಡುತ್ತೆ. ಬಳಿಕ ನಾಗರಿಕ ವಿಮಾನಗಳನ್ನ ಹಾರಾಡೋದಕ್ಕೆ ಬಿಡುತ್ತೆ. ಅಂತಾರಾಷ್ಟ್ರೀಯ ಪ್ರಯಾಣಿಕರಿರುವಂತಹ ವಿಮಾನವನ್ನ ಹಾರಾಡಲು ಕೂಡ ಬಿಡುತ್ತೆ. AK ಭಾರತಿಯವರು ಏರ್ ಮಾರ್ಷಲ್ ಅದನ್ನ ವಿವರಿಸಿದ್ದಾರೆ ಯಾವ ರೀತಿಯಾಗಿ ಅಂತ. Bring out another aspect. What we found was that while the drone attacks were being launched from somewhere close to Lahore, enemy had allowed his civilian aircraft to also continue to fly out of Lahore. Not only his own aircraft, but international passenger aircraft, which is quite insensitive, and we had to exercise extreme caution, even at the cost of some tactical disadvantage, to ensure that there is no damage to any of the civilian aircraft. ಒಂದು ಕಾಲ ಇತ್ತು ಭಾರತೀಯ ಸೇನೆಗೆ ಹೆಚ್ಚಿನ ಅಧಿಕಾರ ಇರಲಿಲ್ಲ. ಆದ್ರೆ ಈಗ ಪಾಕಿಸ್ತಾನ ಒಂದು ಗುಂಡು ಹಾರಿಸಿದ್ರೆ ಭಾರತ 10 ಗುಂಡು ಹಾರಿಸುತ್ತೆ. ಆ ಸಂಖ್ಯೆಯನ್ನ ಮತ್ತಷ್ಟು ಹೆಚ್ಚಿಸಿಕೊಳ್ಳಿ ಅಂತ ಮೋದಿ ಸೇನೆಗೆ ಹೇಳಿದ್ದಾರೆ. ಅವರು ಗುಂಡು ಹಾರಿಸಿದ್ರೆ ಬೆಂಕಿಯುಂಡೆ ಎಸೀರಿ. ಸೇನೆಗೆ ಮತ್ತಷ್ಟು ಅಧಿಕಾರ ಕೊಟ್ಟ ಪ್ರಧಾನಿ ಮೋದಿ. ಪಾಕಿಸ್ತಾನ್ ಸದಾ ಕ್ಯಾತೆ ತೆಗೆಯುವ ದೇಶ. ಆದ್ದರಿಂದ ಭಾರತೀಯ ಸೇನೆಗೆ ಪ್ರಧಾನಿ ಮೋದಿ ಮತ್ತಷ್ಟು ಅಧಿಕಾರ ನೀಡಿದ್ದಾರೆ. ಅವರು ಗುಂಡು ಹಾರಿಸಿದರೆ ನೀವು ಬೆಂಕಿಯುಂಡೆ ಎಸೀರಿ. ಉಗ್ರ ನೆಲೆಗಳಿಗೆ ಮತ್ತಷ್ಟು ಜೋರಾಗಿ ಹೊಡೀರಿ. ಭಯೋತ್ಪಾದಕರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳಿ ಅಂತ ಖಡಕ್ ಸಂದೇಶ ರವಾನಿಸಿದ್ದಾರೆ. ಅಮೆರಿಕ ಮೂಲಕ ಪಾಕಿಸ್ತಾನಕ್ಕೆ ಸಂದೇಶ. ಪದೇ ಪದೇ ಪಾಕಿಸ್ತಾನ್ ನಮ್ಮನ್ನ ಕೆಣಕುತ್ತಿದೆ. ಮತ್ತೊಂದು ಬಾರಿ ನಮ್ಮ ಮೇಲೆ ದಾಳಿ ಮಾಡಿದ್ರೆ ಆ ದೇಶ ಸರ್ವನಾಶವಾಗುತ್ತೆ. ನಮ್ಮ ಪ್ರತಿಕ್ರಿಯೆ ಇನ್ನಷ್ಟು ಭಯಂಕರವಾಗಿರುತ್ತೆ ಅಂತ ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಮೂಲಕ ಪಾಪಿ ಪಾಕಿಸ್ತಾನಕ್ಕೆ ಮೋದಿ ಅವರು ಎಚ್ಚರಿಕೆ ನೀಡಿದ್ದಾರೆ. ಕಾಶ್ಮೀರದ ಬಗ್ಗೆ ದೊಡ್ಡ ನನ್ನ ವಕಾಲತ್ತು ಬೇಕಿಲ್ಲ. ಶಿಮ್ಲಾ ಒಪ್ಪಂದ ನಡೆದಾಗ ಕಾಶ್ಮೀರ ಸಮಸ್ಯೆ ಭಾರತ ಪಾಕಿಸ್ತಾನದ ಮಧ್ಯೆ ಮಾತ್ರ ಇರಬೇಕು. ಬೇರೆ ದೇಶ ಮೂಗು ತೂರಿಸಬಾರದು ಅಂತ ಸಹಿ ಹಾಕಲಾಗಿತ್ತು. ಆ ಮಾತನ್ನ ಮೋದಿ ಪುನರುಚ್ಚರಿಸಿದ್ದಾರೆ. ಕಾಶ್ಮೀರ ವಿಚಾರದಲ್ಲಿ ನಮ್ಮ ನಿಲುವು ಸ್ಪಷ್ಟವಾಗಿದೆ. ಪಾಕಿಸ್ತಾನ ಜೊತೆ POK ಉಗ್ರವಾದ ಬಿಟ್ಟು ಬೇರೆ ವಿಷಯವೇ ಇಲ್ಲ ಅಂತ ಮೋದಿ ಹೇಳಿದಾರಂತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.